ಈ ಮನುಷ್ಯ ಶರೀರ ಹುಟ್ಟುತ್ತೆ ಯಾಕೆ? ಹರನನ್ನ ಗುರುತು ಹಿಡಿಬೋದು. ನರ ಹಿಡದೇ ನೀನು ಹರ ಆಗ್ತಿ, ಇಲ್ಲ ವಾನರ. ಹರ ನರ ವಾನರ. ಅದಕ್ಕೆ ನೀ ನರ ಹರ ಆಗಬೇಕಲ್ಲ, ನರ ವಾನರ ಆಗಬಾರ್ದು. ಅದಕ್ಕೆ ಮಹಾಭಾರತರು ನಮ್ಮ ಶಾಸ್ತ್ರದಲ್ಲಿ ಈ ಮಾನವ ಶರೀರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ನೀ ಏನಾದರೂ ಆಗ್ಬೋದು, ಅಷ್ಟು ಶಕ್ತಿ ಅದ ನೋಡ್ರಿ. ಏನಾದರೂ ಆಗ್ಬೋದು. ನರ ಆಗ್ಬೋದು, ರಾಕ್ಷಸ ಆಗ್ಬೋದು, ಪಿಶಾಚಿ ಆಗ್ಬೋದು, ದೇವರು ಆಗ್ಬೋದು, ಮಹಾತ್ಮ ಆಗ್ಬೋದು, ಪರಮಾತ್ಮ ಆಗ್ಬೋದು. ಐದು ಲೈಫ್ ನೀವು ಏನು ಅಪೇಕ್ಷೆ ಮಾಡ್ತೀರಿ ಅದು ಆಗಿ ಅಂಥದ್ದು ಒಂದು ಶರೀರ ಅದ. ಈ ಶರೀರವನ್ನು ಮನುಷ್ಯ ಭೋಗದ ಆಲಸದಲ್ಲಿ ಇಂದ್ರಿಯಗಳ ಸುಖಕ್ಕಾಗಿ, ಮನಸ್ಸಿನ ಎಂತಾದ ಸುಖಕ್ಕಾಗಿ ಪ್ರಯತ್ನ ಮಾಡದೆ ನಾವು ಹೋದ ಅಂತ ಕೇಳಿದರೆ ಅಷ್ಟು ಜಗತ್ತಿನೊಳಗೆ ಹಾನಿ ಮಾಡ್ಕೊಂಡಿದ್ದ ಅಂತ. ಇದಕ್ಕಿಂತ ಹೆಚ್ಚು ನುಕ್ಸಾನ ಇಲ್ಲ. ನರದೇಹ ಅತಿಕ್ರಮ ಪ್ರಾಪ್ತೋಪಶ್ವಾದಿ ದೇಹಿನ ಸ್ವತನೋರ ಪ್ರಶ್ಯ ಜ್ಞಾನ ಪಾರಮಾಂತರ್ಶ ಕಾಮ ಅಂತ. ಮನುಷ್ಯ ಜನ್ಮ ಹೋಯಿತು ಅಂದ್ರೆ ಯಾರ ನಿಮ್ಗೆ ಯಾಕೆ ಮಾಡ್ತಾರೆ ಕಟ್ಟಿದ್ರು ಯಾಕ ನಾ ಕಟ್ಟಿದ್ದೇನು ಅಂತೀರಿ? ನೀ ಯಾರಿದ್ದಿ? ನಾನು ಮನುಷ್ಯ ಇದ್ದೀನಿ. ನಾ ಮನುಷ್ಯ ಅಂದ್ರೆ ಗೊತ್ತದ, ಕತ್ತಿಗೆ ನಾ ಕತ್ತೆ ಅನ್ನೋದು ಗೊತ್ತದೆ, ಅದು ಗೊತ್ತಿಲ್ಲ. ಎಂತ ಗೊತ್ತಿಲ್ಲ ನೋಡಿ. ನಾಯಿಗೆ ನಾ ನಾಯಿ ಅನ್ನೋದು ಗೊತ್ತಿಲ್ಲ, ಕತ್ತಿಗೆ ನಾ ಕತ್ತೆ. ಬಹುಶಃ ನಾ ಮನುಷ್ಯ ಅಂತಂದ್ರೆ ಗೊತ್ತಲ್ಲ. ಇದು ಮನುಷ್ಯ ಅಂತ ಗೊತ್ತಿದ್ರು ಕತ್ತೆ ಕೆಲಸ ಮಾಡ್ತಾರೆ, ಅದಕ್ಕೆ ಕತ್ತೆ ಅಂತ ಬೈತಾರೆ ಅಷ್ಟೇ. ಕತ್ತಿ ಕೆಲಸ ಮಾಡಕತ್ತ, ನಾಯಿ ಕೆಲಸ ಮಾಡಕತ್ತ, ಅದಕ್ಕೆ ಬೈತಾರೆ. ಮನುಷ್ಯ ಅಂತ ಗೊತ್ತದ, ಅದು ಎಲ್ಲಿ ಗೊತ್ತಿಲ್ಲೇನು? ಏಕೆ ಅಲ್ಲತ್ತ ಮಗ ಮಲ್ಲ ಅಂತ ಗೊತ್ತದ. ಕತ್ತಿ ಅಂತ ಹಾಕತ್ತಾರ, ನಾ ಮಲ್ಲ ಬಿದ್ದಿ, ಇಲ್ಲಿ ಮಲ್ಲ ಬಿದ್ದಿ ಅದರ ಕೆಲಸ ಕತ್ತಿ ಮಾಡ್ಬೇಕೆ, ಅದು ಕತ್ತಿ ಅಂತ. ನಾಯಿ ಮಾಡ್ಬೇಕೆ, ಅದು ನಾಯಿ ಅಂತ. ಅದಕ್ಕೆ ಇದೇನಪ್ಪ ಹಳ್ಳಿ ಬರ್ತಕ್ಕಂಥ ಶರೀರ ಅಂತ. ನಾನು ಒಂದು ಮಾತು ಕೇಳ್ತೀನಿ. ಒಂದೇ ಸಹಜ, ನೀವು ಸತ್ತರಿ ಅಂದರೆ ಐತೇನೆ ಪ್ರಶ್ನೆ. ಯಾಕೆ ಸಾಯಕ್ಕೆ ಹೋಗ್ತೀವಿ, ಇದು ನಾವು ಹೋಗೋರು ಹುಟ್ಟಿದಾಗ ಯಾಕೆ ಅಂತ ನೋಡ್ಬೇಕು. ಮಕ್ಕಳೆಲ್ಲ ಹುಟ್ಟಿದಾಗ ಸಾಯ ಮಲಗಿದಾಗ ಮುಂಜಾನೆ ಹೇಳ್ತೀರ ಮತ್ತೆ ಹೊತ್ಕೊಂಡು ನೋಡ್ಬೇಕು. ಮತ್ತೆ ಇದೇ ಕೆಲಸ ಕೊಟ್ಟು ಮತ್ತೊಂದಿಲ್ಲ ಎಲ್ಲ ಮಾಡಿ ಮತ್ತೆ ಮಲಗುದೆ, ಮನೆಗೆ ಮತ್ತೆ ಹೇಳುದೆ. ಹಂಗೆ ದುಡ್ಡೇನು ಮಾಡೋದು, ಹೆಂಡತಿ ಮಾಡಿ ಗಂಡ ಮಾಡಿ ಮಕ್ಕಳು ಮಾಡಿ ಎಲ್ಲ ಮತ್ತೆ ಮಾಡಿ ಮಾಡಿಕೊಂಡು ಕಡಿ ಲಾಸ್ಟ್ ಅದ ಮನುಷ್ಯನಿಗೆ ಸಾಯೋದು ನಿಶ್ಚಿತ. ಇದುವರೆಗೆ ಎಲ್ಲರಿಗೂ ಗೊತ್ತದ. ಆಶಾ ಒಂದು ಮಾತ್ರ ಸಾಹಿತ್ಯ ಅದು ಗೊತ್ತದ. ಇನ್ನೊಂದು ಪ್ರಶ್ನೆ ಮಾಡಿ, ನೀವು ಮುಂದೆ ಮನುಷ್ಯರಾಗಿ ಹುಡ್ತೀವಿ, ಮನುಷ್ಯ ಹೇಳ್ತೀವಿ ಗೊತ್ತದ. ಏನು ನಚ ಕೊಟ್ಟಿವಿ ಏನು ಭರೋಸೆ ಅಂತ ಕೇಳ್ತೀನಿ. ನಿಮ್ಗೆ ಗೊತ್ತದ ನಿಮ್ಮ ಮನೆ ದನ, ನಿಮ್ಮ ಮನೆ ನಾಯಿ ಎಟ್ಟಿ ಮತ್ತೆ ಗೊತ್ತದ ನಿಮ್ಗೆ. ಹಂಗಾಗ ಮುಂದೆ ಗತಿ ಏನಿದ್ರು ನಿನ್ನ ಮನೆಗೆ ನೀನು ನಾಯಿ ಬಂದ್ರೆ ಗಾದಿ ಹಾಕಿ ಮಲಗಿಸ್ತಾರೆ, ಬಗಲೇ ಕಟ್ತಾರೆ, ದನ ಅಲ್ಲೇ ಕಟ್ತಾರೆ. ಅದು ಸ್ವಲ್ಪ ವಿಚಾರ ಮಾಡು. ಕನಿಷ್ಠ ನೀ ದೇವರಾದ ನೋಡು, ಮನುಷ್ಯರಾಗಿ ಬರಂದರೆ ಏನೇ ಮಾಡಿದೇವೆ ಇಷ್ಟು ವಿಚಾರ ಮಾಡುವಂತ ಮಾತು ನೋಡು. ಅವ್ರ ಕಳಕಳಿ ಇದೆ. ನೀ ದೇವರಾಗೋದು ಬಹಳ ಕಠಿಣದ. ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ, ಹೋಗ್ಬಿಡು ಅಂತಂದರೆ ಬೇಡ. ಶರಣ ಆಗೋದು ಬೇಡ, ಬೇಡ. ಮನುಷ್ಯ ಆಗೋದಲ್ಲಿ ಇದೆ. ಶಾಸ್ತ್ರ ಮನುಷ್ಯ ಹೇಳ್ಯಾರ, ದನಕ್ಕೆ ಹೇಳ್ಯಾರ. ಚಲೋ ಇರೋದು ದನಕ್ಕೆ ಹೇಳ್ಯಾರ, ಮನುಷ್ಯ ಹೇಳ್ಯಾರ. ಅರೆ ಮನುಷ್ಯನೇ ಆಗೋದ್ರೆ ಮೊದಲು ಮಾದೇ ಬಾಗೋದು ಬಿಡೋದು.